ನಮಸ್ತೆ ಎಲ್ಲರಿಗೂ. ದಿಸ್ ಇಸ್ ಮಾಸ್ಟರ್ ಶೋ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ನಾ ಹೇಳ್ತಾ ಇರೋದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ನಾವೇನು ಅನ್ಕೊಂಡಿರ್ತೀವಿ, 2-3 ಫಾರ್ಮುಲಾ ಅಷ್ಟೇ ಅದಾವ ಅಂತ ನಾವು ಅನ್ಕೊಂಡಿರ್ತೀವಿ. ಬಟ್ 2-3 ಫಾರ್ಮುಲಾ ಅಷ್ಟೇ ಇರಂಗಿಲ್ಲ, ಇನ್ನೂ ಸ್ವಲ್ಪ ಕೆಲವೊಂದಿಷ್ಟು ಫಾರ್ಮುಲಾ ಅದಾವ. ಅವ್ನು ನಿಮಗೆ MCQ ಒಳಗೆ ಕೇಳೋ ಚಾನ್ಸಸ್ ಭಾಳ ಇರ್ತೈತಿ. ಸೊ ಹಂಗಾದ್ರೆ ಇದ್ರೊಳಗೆ ಫಸ್ಟ್ ಫಾರ್ಮುಲಾ ಯಾವುದು? n = a + n - 1 × d. ಇದು ಆಲ್ರೆಡಿ ನಿಮ್ಗೆ ಗೊತ್ತಿರುವಂತ ಫಾರ್ಮುಲಾ. Sn = n/2 × bracket of a + n - 1 × d. ಇದು ನಿಮಗೆ ಗೊತ್ತಿರುವಂತ ಫಾರ್ಮುಲಾ. ಇನ್ನು ಇದರದ ಡುಪ್ಲಿಕೇಟ್ ಫಾರ್ಮುಲಾ ಯಾವುದು? ಇಲ್ಲಿ ಐತಿ Sn = n/2 × bracket of a + an. ಇದು ಈ ಫಾರ್ಮುಲಾ ಇಂದನೇ ಬಂದಿರ್ತೈತಿ. ಮತ್ತು ಇದು ಎಕ್ಸ್ಟ್ರಾ ಏನು ಫಾರ್ಮುಲಾ ಅಲ್ಲ, ಇದರಿಂದ ಇದು ಕನ್ವರ್ಟ್ ಆಗಿ ಹಿಂಗ್ ಬಂದಿರ್ತೈತಿ. ಹೆಂಗ್ ಕನ್ವರ್ಟ್ ಆಗಿರ್ತೈತಿ ಅಂದ್ರೆ, ಈ 2a ನ ನೀ a + a ಬರ್ಕೊಂಡಿ ಅಂತಂದ್ರ, ಈ 2a ನ ನೀನು a + a ಬರ್ಕೊಂಡ್ರ ಇದನ್ನ ಆಸ್ ಇಟ್ ಈಸ್ ಹಂಗೆ ಇಡು, +n - 1 × d ಆಸ್ ಇಟ್ ಈಸ್ ಹಂಗೆ ಇಡು. ಸೊ ಇಲ್ಲಿ ನೋಡ್ರಿ, a + n - 1 × d ಐತಲ್ಲ, ಇದು a + n - 1 × d ಐತಲ್ಲ, ಇದಿಷ್ಟು ಸೇರಿ ಏನಾಕೈತಿ? ಇದು ಏನ್ ಆಕೈತಿ. ಸೊ ಹಂಗಿಲ್ಲಿ a ಉಳಿತು, ಇದು an ಆತು, a + an. ಈ ರೀತಿ ಈ ಫಾರ್ಮುಲಾ ಬಂದಿರ್ತೈತಿ. ಸೊ ಹಂಗಾರ ಇದರದ ಡುಪ್ಲಿಕೇಟ್ ಫಾರ್ಮುಲಾ ಇದು ಯಾವುದು? ಈ ಸೆಕೆಂಡ್ ಫಾರ್ಮುಲಾ ಡುಪ್ಲಿಕೇಟ್ ಇದು. ಸೊ ಹಂಗಾರೆ ಈ n ಅನ್ನ ನಾವು ಇನ್ನೊಂದು ಟರ್ಮ್ ಯಾವ ರೀತಿ ಯೂಸ್ ಮಾಡ್ತೇವೆ ಅಂದ್ರೆ, ಈ ಲಾಸ್ಟ್ ಟರ್ಮ್ ಅಂತ ಯೂಸ್ ಮಾಡ್ತೇವೆ. ಸೊ n ಕ್ಯಾನ್ ಬಿ ರಿಟನ್ ಆಸ್ l. ಸೊ Sn ಕ್ಯಾನ್ ಬಿ ರಿಟನ್ ಆಸ್ n/2 × bracket of a + l. ಸೊ ಇವನ್ ಕನ್ನಡದಾಗ ಏನಂತೇವಿ? ಮೊದಲ n ಪದಗಳ ಮೊತ್ತ ಅಂತ ಕರಿತೇವೆ. ಇದಕ್ಕೆ nನೇ ಪದ ಅಂತ ನಾವು ಕರಿತೇವೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇನ್ನು nth ಟರ್ಮ್ ಫ್ರಮ್ ಎಂಡ್ ಅಂದ್ರೆ ಲಾಸ್ಟ್ ಇಂದ nth ಟರ್ಮ್ ಫೈಂಡ್ ಮಾಡ್ಕೋಬೇಕಾಗಿತ್ತು ಅಂತಂದ್ರ, ಒಂದು ಸೀಕ್ವೆನ್ಸ್ ಕೊಟ್ಟಿರ್ತಾನ 2 4 6 8 ಸೊ ಆನ್, ಎಷ್ಟೋ ಒಂದು 250 ಕೊಟ್ಬಿಟ್ಟಿರ್ತಾನ. ಲಾಸ್ಟ್ ಇಂದ 5th ಟರ್ಮ್ ಫೈಂಡ್ ಮಾಡು, ಲಾಸ್ಟ್ ಇಂದ 11th ಟರ್ಮ್ ಫೈಂಡ್ ಮಾಡು, ಕೊನೆಯಿಂದ ನೀ ಏನ್ ಮಾಡ್ಕೋಬೇಕು? ಕೊನೆಯಿಂದ 10ನೇ ಪದವನ್ನು ಹುಡುಕ್ಬೇಕಾಕೈತಿ. ಸೊ ಅಂತ ಸಿಚುವೇಶನ್ದಾಗ ಏನ್ ಮಾಡ್ಬೇಕು? ಇಲ್ಲಿ ln = l - n - 1 × d ಈ ಫಾರ್ಮುಲಾನ ಯೂಸ್ ಮಾಡ್ಕೋಬೇಕಾಕೈತಿ. ಕೊನೆಯ ಪದದಿಂದ nನೇ ಪದ, nth ಟರ್ಮ್ ಫ್ರಮ್ ಎಂಡ್. ಸೊ ಅವಾಗ ಈ ಫಾರ್ಮುಲಾ ಯೂಸ್ ಆಕೈತಿ, ln = l - n - 1 × d. ಸೊ ಈ ಫಾರ್ಮುಲಾ, ಇದು ಫಾರ್ಮುಲಾ ಕಂಪಲ್ಸರಿ ಇದನ್ನ ಯೂಸ್ ಮಾಡಿ ನಾವು ಹಂಗೆ ಫೈಂಡ್ ಮಾಡ್ಬೇಕಂತೇನಿಲ್ಲ. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಫೈಂಡ್ ಮಾಡ್ಕೋಬಹುದು. ಬಟ್ ಕೊಟ್ಟಿರುವಂತ ಸೀಕ್ವೆನ್ಸ್ ಅನ್ನ ನೀವೇನ್ ಮಾಡ್ಕೋಬೇಕಾಕೈತಿ? ಮತ್ತೆ ರಿವರ್ಸ್ ಬರ್ಕೋಬೇಕಾಕೈತಿ. ಯಾಕಂದ್ರೆ ಕೊನೆಯ ಪದದಿಂದ ಅಂತ ಕೇಳಿರ್ತಾನಲ್ಲ, ಲಾಸ್ಟ್ ಅಂದಿರ್ತಾನಲ್ಲ, ಅದ್ರ ಸಂಬಂಧ. ಸೊ ಈ ಫಾರ್ಮುಲಾ ಆದ್ಮೇಲೆ ಇನ್ನೊಂದಿಷ್ಟು ಫಾರ್ಮುಲಾ ಬರ್ತಾವ. ಅವು ಇಲ್ಲಿ ಅದಾವ ನೋಡ್ರಿ. ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್. ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಗೆ ನಾವೇನ್ ಮಾಡ್ಕೋತೀವಿ? ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಅಂದ್ರೆ 1 + 2 + 3 ಪ್ಲಸ್ ಸೋ ಆನ್, ಎಲ್ಲಿ ತನ ಇರ್ತಾವ ಅಲ್ಲಿ ತನ. ಫಾರ್ ಎಕ್ಸಾಂಪಲ್ 250 ತನ ಇರ್ಬೋದು, 100 ತನ ಕೊಡ್ಬೋದು, ಎಷ್ಟರೋ ಕೊಡ್ಬೋದು ನಿಮಗೆ. ಸೊ ಸರ್ ಇದನ್ನ ಸಮ ಫೈಂಡ್ ಮಾಡ್ಬೇಕಂದ್ರೆ ನಾ ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬಿಡನಲ್ಲ, ಮತ್ತೆ ಯಾಕೆ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳೋನು ಅಂತ ಕ್ವಶನ್ ಕೇಳ್ತೀರಿ ಅಂತಂದ್ರೆ, ಆಯ್ತು ಅವ ಏನಾರ 1 + 2 + 3 ಪ್ಲಸ್ ಸೋ ಆನ್ 250 ಕೊಟ್ಟಿದ್ದ ಅಂತಂದ್ರೆ ನೀವು Sn ಫಾರ್ಮುಲಾ ಹಾಕೊಂಡ ನೀವು ಫೈಂಡ್ ಮಾಡ್ಕೋಬಹುದು. n ಪದಗಳ ಮೊತ್ತ ಈ ಫಾರ್ಮುಲಾ ಹಾಕೊಂಡು ಈ ಫಾರ್ಮುಲಾ ಮೂರಾಗ ಒಂದು ಫಾರ್ಮುಲಾ ಹಾಕೊಂಡು ಫೈಂಡ್ ಮಾಡ್ಕೋಬಹುದು. ಬಟ್ ಅವ ಮಲ್ಟಿಪಲ್ ಚಾಯ್ಸ್ ಒಳಗೆ ಕೊಟ್ಬಿಟ್ಟಿರ್ತಾನ. ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಡೈರೆಕ್ಟ್ ಆಗಿ ಈ ಆಪ್ಷನ್ ಕೊಟ್ಟಿರ್ತಾನೆ, ಇದನ್ನ ಕೊಟ್ಟಿರ್ತಾನೆ. ಸೊ ಯಾವ್ದಂತ ಟಿಕ್ ಮಾಡ್ತೀರಿ? ಸೊ ಅದಕ್ಕೆ ಕ್ಲಿಯರ್ ಆಗಿ ನೆನ್ಪಿಟ್ಕೋಬೇಕು. n × bracket of n + 1 / 2. ದಿಸ್ ಈಸ್ ಫಾರ್ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್. ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತಕ್ಕ ಈ ಫಾರ್ಮುಲಾನ ಯೂಸ್ ಮಾಡ್ಕೋಬೇಕು. ಈಗ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಅಂದ್ರೆ 1 2 3 4 5 ಯಾವ ಟರ್ಮ್ ಬಿಡ್ಲಂಗ ನಾವು ಬರ್ಕೊಂಡಿರ್ತೇವೆ. ಈಗ ಇನ್ನೊಂದು ಟೈಪ್ ಐತಿ. ಏನಂದ್ರೆ ಆಡ್ ನ್ಯಾಚುರಲ್ ನಂಬರ್. ಸಮ್ ಆಫ್ ಫಸ್ಟ್ ಆಡ್ ನ್ಯಾಚುರಲ್ ನಂಬರ್ಸ್. ಆಡ್ ನ್ಯಾಚುರಲ್ ನಂಬರ್ಸ್ 1 ಆದ್ಮೇಲೆ 3, 2 ಬಿಟ್ಟು ನೆಕ್ಸ್ಟ್ 3 ಆದ್ಮೇಲೆ ನೆಕ್ಸ್ಟ್ ಒಮ್ಮಕ್ಲೆ 5 ಆದ್ಮೇಲೆ 7. ಸೊ ಇಂಥ ನ್ಯಾಚುರಲ್ ನಂಬರ್ಸ್ ಇದ್ದು ಅಂತಂದ್ರೆ ಅವಾಗ ನಾವೇನ್ ಫೈಂಡ್ ಮಾಡ್ಕೊತೀವಿ? n² ಅಂತ ಒಂದು ಫಾರ್ಮುಲಾ ಬರ್ತೈತಿ. ನಿಮಗೆ MCQ ಒಳಗೆ ಕೊಡ್ಬೋದು, n² ಅಂತ ಕೊಡ್ಬೋದು. ಅವಾಗ ಇದನ್ನ ಟಿಕ್ ಮಾಡ್ಬೇಕಾಕೈತಿ. ಸೊ ನೋಡ್ರಿ, 1 + 3 + 5 + 7 ಇದನ್ನ ಇಷ್ಟು ಆಡ್ ಮಾಡಿದ್ರೆ ಎಷ್ಟಕ್ಕೈತಿ ಹೇಳ? 7 + 1 8 ಆಕೈತಿ, 8 + 3 ಎಷ್ಟಕ್ಕೈತಿ? 11 ಆಕೈತಿ, 11 + 5 16 ಆಕೈತಿ, ಹೌದಾ? ಸೊ ಇದನ್ನ n² ಯೂಸ್ ಮಾಡ್ಕೊಂಡು ಫೈಂಡ್ ಮಾಡ್ಕೋಬೇಕಂದ್ರೆ ಸಮ್ ಆಫ್ ಫಸ್ಟ್ n ಆಡ್ ನ್ಯಾಚುರಲ್ ನಂಬರ್ಸ್, ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತಕ್ಕೆ ಎಷ್ಟು ಟರ್ಮ್ಸ್ ಅದಾವೆ? 1 2 3 4, ಟೋಟಲ್ 4 ಟರ್ಮ್ಸ್ ಅದಾವ. ಸೊ 4 ಟರ್ಮ್ಸ್ ಅದಾವಿಲ್ಲ, 4 ಸಬ್ಸ್ಟಿಟ್ಯೂಷನ್ ಮಾಡಿಲ್ಲ, 4² 16. ಇಷ್ಟ ಸಿಂಪಲ್. ಇಲ್ಲಿ 7 ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಿ? ಇದಕ್ಕೆ 7 ಆದ್ಮೇಲೆ 9 ಆಡ್ ಮಾಡಿದೆ ಅಂತ ತಿಳ್ಕೊ. ಇಲ್ಲಿ ಅವಾಗ ಎಷ್ಟಾಕತ್ತಿದೆ? 16 ಹೋಗಿ ಎಷ್ಟಾಕೈತಿ? 25 ಆಕೈತಿ. 16 ಹೋಗಿ ಎಷ್ಟಾಕೈತಿ? 25 ಆಕೈತಿ. ಟರ್ಮ್ಸ್ ಎಷ್ಟು ಅದಾವು? 1 2 3 4 5 ಅಂದ್ರೆ 5 ಟರ್ಮ್ಸ್ ಅದಾವು. 5 ಹಾಕಿದಾಗ 5² ಎಷ್ಟಾಕೈತಿ? 25. ಈಸಿಲಿ ಫೈಂಡ್ ಔಟ್ ಮಾಡ್ಕೋಬಹುದು. ಅವಾಗ ಏನ್ ಯೂಸ್ ಮಾಡ್ತಾರೆ? ಸಮ್ ಆಫ್ ಫಸ್ಟ್ n ಆಡ್ ನ್ಯಾಚುರಲ್ ನಂಬರ್ಸ್ ಗೆ n² ಅಂತ MCQ ಒಳಗೆ ನಿಮಗೆ ಯೂಸ್ ಆಗ್ಬೋದು. ನೆಕ್ಸ್ಟ್ ಅದೇ ರೀತಿ ಆಡ್ ನಂಬರ್ ಆದ್ಮೇಲೆ ಇವನಿಗೆ ಒಂದು ಇರ್ಲೇಬೇಕಲ್ಲ.
ಸೊ ಹಂಗಾರೆ ಸಮ್ ಆಫ್ ಫಸ್ಟ್ ಎನ್ ಇವನ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಸಮ ಸಂಖ್ಯೆಗಳು. ಮೊದಲ ಎನ್ ಸಮಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಹಂಗಾರ ಫಸ್ಟ್ ಎನ್ ಇವನ್ ನ್ಯಾಚುರಲ್ ನಂಬರ್ಸ್ ಎನ್ ಇಂಟು ಬ್ರಾಕೆಟ್ ಆಫ್ ಎನ್ ಪ್ಲಸ್ ಒನ್. ಸ್ಮಾಲ್ ಎಕ್ಸಾಂಪಲ್ ಇಲ್ಲಿ ನೋಡಿ, 2 + 4 + 6 ತಗೋ. ಇದು ಎಷ್ಟು ಆಕೈತಿ? 6 + 4 10 ಆತ, 10 + 2 12 ಆಯ್ತು. ಇದು ಟೋಟಲ್ ಹೌ ಮೆನಿ ಟರ್ಮ್ಸ್ ಆರ್ ದೇರ್? 3 ಟರ್ಮ್ಸ್. 3 ಸಬ್ಸ್ಟಿಟ್ಯೂಷನ್ ಮಾಡಿ ಇಲ್ಲಿ 3 ಹಾಕಿದ್ರೆ ಇಲ್ಲಿ 3 + 1 4 ಆಗ್ತದೆ. ಇಲ್ಲಿ 4 ಬಂತು, ಇಲ್ಲಿ ಎಷ್ಟು ಬಂತು? 3 ಬಂತು. 4 3 12 ಆಯ್ತು. ನೋಡು, ಹಂಗೂ ಫೈಂಡ್ ಔಟ್ ಮಾಡ್ಕೋಬಹುದು, ಇಲ್ಲ ಈ ಫಾರ್ಮುಲಾ ಹಾಕೊಂಡು ಫೈಂಡ್ ಔಟ್ ಮಾಡ್ಕೋಬಹುದು. ಬಟ್ ಇವನ್ ಯಾಕೆ ನೆನ್ಪಿಡ್ಬೇಕಾಕೈತಿ ಅಂತಂದ್ರೆ ನಮಗ MCQ ಒಳಗ ಕೇಳೋ ಚಾನ್ಸ್ ಇರ್ತೈತಿ. ಆಮೇಲೆ ಕೇಳಿದಾನ, ಇವನ್ನ ಸ್ಟೇಟ್ ಒಳಗೂ ಕೇಳಿದಾನ, CBSE ಎಕ್ಸಾಮ್ ಒಳಗೂ ಕೇಳಿದಾನ. ಸೊ ಇವನ್ನೆಲ್ಲ ನೆನ್ಪಿಟ್ಕೋಬೇಕಾಕೈತಿ. ಸೊ ಇವಿಷ್ಟ ಫಾರ್ಮುಲಾ ಅಲ್ಲ, ಇವನೊಂದಿಷ್ಟು ನೆನ್ಪಿಟ್ಕೋಬೇಕಾಕೈತಿ. ಓಕೆ, ಥ್ಯಾಂಕ್ ಯು.